ರಾಜ್ಯದಲ್ಲಿ 150 ಕೋಟಿಯ ವಾರ್ ಜೋರಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಆರೋಪಕ್ಕೆ ಇವತ್ತು ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಕ್ಫ್ ವರದಿಯನ್ನ ಮುಚ್ಚಿಡ್ಲಿಕ್ಕೆ 150 ಕೋಟಿ ರೂಪಾಯಿಯ ಆಮಿಷ. ಆರೋಪಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ ಅನ್ವರ್ ಮಾನಪ್ಪಾಡಿ ಅವರು. ಕಾಂಗ್ರೆಸ್ನಿಂದಲೇ ಆಫರ್ ಬಂದಿತ್ತು ಅನ್ನುವಂತಹ ವಿಚಾರವನ್ನ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ನಾನು ಯಾಕೆ 150 ಕೋಟಿ ಕೊಡ್ಲಿ ಅಂತ ಹೇಳಿ ವಿಜಯೇಂದ್ರ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ನಾಳೆಯ ಸದನದಲ್ಲೂ ಕೂಡ ಇದೇ 150 ಕೋಟಿ ರೂಪಾಯಿಯ ಆಫರ್, ವಕ್ಫ್ ವಿಚಾರದ ಆಫರ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರಂತೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ವಕ್ಫ್ ವಾರ್ಗೆ ಬಿಗ್ ಟ್ವಿಸ್ಟ್. ವಿಜಯೇಂದ್ರ ಅಲ್ಲ, ಕಾಂಗ್ರೆಸ್ನಿಂದಲೇ ಆಫರ್. ಪಬ್ಲಿಕ್ ಟಿವಿಗೆ ಮಾಣಿಪ್ಪಾಡಿ ಸ್ಫೋಟಕ ಹೇಳಿಕೆ. ರಾಜ್ಯದಲ್ಲಿ ವಕ್ಫಾಸ್ತಿಯ ವಿವಾದ ಮತ್ತೊಂದು ಸ್ಫೋಟಕ ತಿರುವನ್ನ ಪಡೆದುಕೊಂಡಿದೆ. ಕಳೆದ ಶುಕ್ರವಾರ ಬೆಳಗಾವಿ ಅಧಿವೇಶನದಲ್ಲಿ ವಕ್ಫ್ ವಿವಾದ ಚರ್ಚೆಯ ವೇಳೆ ವಕ್ಫ್ ಅಕ್ರಮವನ್ನು ಮುಚ್ಚಿ ಹಾಕಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ 150 ಕೋಟಿ ಆಫರ್ ಅನ್ನ ಅನ್ವರ್ ಮಾಣಿಪ್ಪಾಡಿಗೆ ಕೊಟ್ಟಿದ್ರು ಅಂಥೇಳಿ ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಆದಿಯಾಗಿ ಇಡೀ ಸರ್ಕಾರ ಬಿಜೆಪಿ ವಿರುದ್ಧ ತಿರುಗಿಬಿದ್ದಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ವಿಜಯೇಂದ್ರ ವಿರುದ್ಧ ಪ್ರಧಾನಿ ಮೋದಿಗೆ ಸಿಬಿಐ ತನಿಖೆ ಮಾಡಿಸ್ತೀರಾ ಅಂತ ಸವಾಲ್ ಹಾಕಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ ವಿರುದ್ಧ ಬಿಚ್ಚಿಟ್ಟಿದ್ದು ವಿವಾದ ಮತ್ತೊಂದು ಹಂತಕ್ಕೆ ತಲುಪಿದೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವ ಮಾಜಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ, ಕಾಂಗ್ರೆಸ್ನವರೇ ನನಗೆ ವಕ್ಫ್ ಹಗರಣವನ್ನ ಮುಚ್ಚಿ ಹಾಕಲಿಕ್ಕೆ 150 ಕೋಟಿ ಆಫರ್ ಕೊಟ್ಟಿದ್ರು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯೇಂದ್ರ ನನಗೆ 150 ಕೋಟಿ ಆಫರ್ ಮಾಡಿದ್ದು ಸುಳ್ಳು ಅಂದಿರುವ ಮಾಣಿಪ್ಪಾಡಿ, ನಾವು ಕೊಟ್ಟ ವರದಿಯ ಮೇಲೆ ತನಿಖೆಯನ್ನ ಮಾಡಿ ಅಂತ ಹೇಳಿದ್ದೆ ಅಷ್ಟೇ ಅಂತೇಳಿ ವಿಜಯೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು ಕೊಡ್ತಿದ್ದೇನೆ ನಾವು ನಿಮಗೆ, ನೀವು ಅದರ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರೇ. ಮತ್ತು ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿದ್ದನ್ನು ಹೇಳಿಲ್ಲ. ಆದರೆ ನಾನು ಮತ್ತು ವಿಜೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ, ಆಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ನನಗೂ ಮತ್ತು ವಿಜೇಂದ್ರವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಅವರು ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದರು, ಅದಕ್ಕೆ ಅದು ಮಾತಾಗಿತ್ತು. ಆಗ ಅವ್ರು ಹೇಳಿದ್ದೀವಿ ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ಅವಳು ನೊಂದಿದ್ದೀರಾ, ಎಷ್ಟು ತನಕ ಈ ಒಂದು ಹೋರಾಟವನ್ನು ಮಾಡ್ತೀರಿ, ಬಿಟ್ಬಿಡಿ ಎಂದು ಹೇಳಿದ್ದರು. ನಾನು ಅದು ಕೊಟ್ಟದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ಅಲ್ಲ, ನಾನು ಆ ವರದಿಯನ್ನು ಕೊಟ್ಟದ್ದು ನಮ್ಮ ಸರ್ಕಾರ 2012 ಅಲ್ಲಿ ಕೊಟ್ಟಿದ್ದೆ. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಅದರ ನಂತರ ಪುನಃ ನಮ್ಮ ಸರ್ಕಾರ ಬಂದಾಗ ನನ್ನ ವರದಿಯನ್ನು ಯಾರು ಅದನ್ನು ಸರಿಯಾಗಿ ತಗೊಳ್ಳೋದಿಲ್ಲವೋ, ನಾನು ಅಷ್ಟು ಕಷ್ಟಪಟ್ಟು 7,000 ಪುಟದ ವರದಿಯಲ್ಲಿ ಕೊಟ್ಟಿದ್ದೇನೋ, ಅದಕ್ಕೆ ಯಾರು ತಡೆ ಒಡ್ಡುತ್ತಾರೆ ಅವರ ಮೇಲೆ ನಾನು ಕಿಡಿಕಾರಿದ್ದೆ. ವಕ್ಫ್ ವಿವಾದಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. 150 ಕೋಟಿ ಆಫರ್ ವಕ್ಫ್ ವಿವಾದವನ್ನ ಮುಚ್ಚಿ ಹಾಕೋದಕ್ಕೆ ವಿಜೇಂದ್ರ ಕೊಡ್ಲು ಮುಂದಾಗಿದ್ರು ಅನ್ನುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಆರೋಪಕ್ಕೆ ಈಗ ದೊಡ್ಡ ತಿರುಗೇಟನ್ನ ಮಾಜಿ ಆಯೋಗದ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ನೀಡಿದ್ದಾರೆ. ನನಗೆ ವಿಜೇಂದ್ರ 150 ಕೋಟಿ ಆಫರ್ ಕೊಟ್ಟಿಲ್ಲ, ಕಾಂಗ್ರೆಸ್ನವರೇ ನನಗೆ 150 ಕೋಟಿ ಆಫರ್ ಕೊಟ್ಟಿದ್ರು ಅನ್ನುವಂತಹ ಆರೋಪವನ್ನ ಮಾಣಿಪ್ಪಾಡಿ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಮೇಲೆ ಮತ್ತೊಂದು ದೊಡ್ಡ ಆರೋಪ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರು ಸಿಬಿಐ ತನಿಖೆ ಮಾಡಿಸಲಿ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ನಾನು ಯಾಕೆ 150 ಕೋಟಿ ರೂಪಾಯಿ ಆಫರ್ ಕೊಡ್ಲಿ? 150 ಕೋಟಿ ಅಲ್ಲ, 1,500 ಕೋಟಿ ರೂಪಾಯಿ ಅನ್ಬೇಕಿತ್ತು. ಆಫರ್ ಬಾಂಬ್ಗೆ ಬಿಜೆಪಿ ನಾಯಕರು ತಿರುಗೇಟು. ಇನ್ನು ವಕ್ಫ್ ವರದಿ ಮುಚ್ಚಿಡಲು 150 ಕೋಟಿ ಆಫರ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡ ಕಾರಿದ್ದಾರೆ. ನಾನು ಯಾಕೆ 150 ಕೋಟಿ ರೂಪಾಯಿ ಆಫರ್ ಕೊಡ್ಲಿ? ನನಗ್ಯಾಕೆ ಕಾಂಗ್ರೆಸ್ಸಿಗರನ್ನ ಬಚಾವ್ ಮಾಡಲಿ? ಇದೊಂದು ತರ್ಕಹೀನ, ಅರ್ಥಹೀನ ಆರೋಪ. ಇಡೀ ತನಿಖೆ ಆಗ್ತಾ ಇದೆ, ಹೀಗಾಗಿ ಮುಖ್ಯಮಂತ್ರಿಗಳು ವಿಚಲಿತರಾಗಿದ್ದಾರೆ. ನಾನೇನು ಒಂಟಿಯಲ್ಲ, ಸದನದಲ್ಲಿ ಚರ್ಚೆ ಮಾಡ್ತೇವೆ, ಸರ್ಕಾರ ಸದನವನ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಜೋಶಿ ಮಾತನಾಡಿ, 150 ಕೋಟಿ ರೂಪಾಯಿ ಆಮಿಷ ಅಟ್ಟರ್ ನಾನ್ಸೆನ್ಸ್. 150 ಕೋಟಿ ಅಲ್ಲ, 1,500 ಕೋಟಿ ಅಂತ ಹೇಳಬೇಕಿತ್ತು. ಕಾಂಗ್ರೆಸ್ ಮಾಡಿರುವ ಅಪಪ್ರಚಾರವನ್ನ ಮುಚ್ಚಿಕೊಳ್ಳುವುದಕ್ಕೆ ಆರೋಪ ಮಾಡ್ತಾ ಇದೆ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಸಹ ರಿಯಾಕ್ಟ್ ಮಾಡಿದ್ದು, ಮಾಣಿಪ್ಪಾಡಿ ಹಿಂದೆ ಏನು ಮಾತನಾಡಿದ್ರು ಎಂಬುದರ ವಿಡಿಯೋ ಇದೆ, ಈಗ ಮಾತನ್ನ ಬದಲಿಸಿದ್ದಾರೆ ಅಂತ ಹೇಳಿದ್ರು. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಖಂಡಿತ ಕಾಂಗ್ರೆಸ್ನವರೇ ಮಾಡಿದ್ದು, ಮತ್ತೆ ಯಾರು ಮಾಡಿಲ್ಲ. ದುಡ್ಡಿನ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾತ್ರ ನನಗೆ ಕೊಡ್ತಿದ್ದೇನೆ, ನಾವು ನಿಮಗೆ, ನೀವು ಅದರ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರೇ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ
ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೂ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಮಾನಪಾಡಿ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ ಅನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 1500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. ಒಂದು 1500 ಕೋಟಿ ರೂಪಾಯಿ ಅಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ ಮೇಲೆ ಮಾಡಿದ ಆರೋಪ ಕಾಂಗ್ರೆಸ್ಗೀಗ ವಕ್ಫ್ ವಿವಾದದ ಬ್ಯಾಕ್ ಫೈರ್ ಆಗಿದೆ. ಸ್ವತಃ ಸಿಎಂ, ಸಚಿವರು ಅನ್ವರ್ ಮಾಣಿಪ್ಪಾಡಿ ಆರೋಪವನ್ನು ಇಟ್ಕೊಂಡು ಬಿಜೆಪಿ ವಿರುದ್ಧ ತಿರುಗಿಬಿದ್ದಿದ್ರು. ಈಗ ಅನ್ವರ್ ಅವರೇ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದು ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪವಾಗಿದೆ. ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿರುವ ಅನ್ವರ್ ಸಿಬಿಐ ತನಿಖೆ ಮಾಡಿಸುವಂತೆ ಸಿಎಂಗೆ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ತಾರಾ? ಕಾದ್ ನೋಡ್ಬೇಕಿದೆ. ರೆಕಾರ್ಡ್ನಲ್ಲಿ ಹೇಳಿದಾರಪ್ಪ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ, ಈಗ ಹೇಳಿಸಿರ್ಬೋದು ಅನ್ನೋ ಕಾಣಿಸುತ್ತೆ ಅವ್ರ ಕೈನಲ್ಲಿ. ಬಟ್ ವಿಡಿಯೋ ರೆಕಾರ್ಡ್ನಲ್ಲಿ ಅವರೇ ಹೇಳಿರೋದು. ಪತ್ರ ಬರೆದವ್ರೆ, ಪ್ರೈಮ್ ಮಿನಿಸ್ಟರ್ಗೆ, ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಈಗ ಬದಲಾವಣೆ ಮಾಡ್ಕೊಂಡು ಹೇಳಿಸಿರ್ಬೋದು. ನಾಳೆ ಬೆಳಗಾವಿಯಲ್ಲಿ ವಕ್ಫ್ ವಾರ್, ಸದನದಲ್ಲಿ ಕೌಂಟರ್ಗೆ ಬಿಜೆಪಿ ಸಿದ್ಧ. ಇದೆಲ್ಲದರ ಮಧ್ಯೆ ನಾಳೆ ಸದನದಲ್ಲಿ ವಕ್ಫ್ ವಾರ್ಗೆ ಮತ್ತೊಂದು ಟ್ವಿಸ್ಟ್ ಕೊಡಲಿಕ್ಕೆ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. 2016ರಲ್ಲಿ ವಕ್ಫ್ ಭೂ ಕಬಳಿಕೆಯ ಕುರಿತು ಅಂದಿನ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಆನಂದ್ ತನಿಖಾ ವರದಿಯನ್ನು ಕೊಟ್ಟಿದ್ರು. ಆಗ ಸಿಎಂ ಆಗಿದ್ದ ಸಿಎಂ ಸಿದ್ದರಾಮಯ್ಯ ವರದಿಯನ್ನು ಸ್ವೀಕರಿಸಿದ್ರು. ಆ ವರದಿಯನ್ನು ಆಧರಿಸಿ ಕ್ರಮದ ಬದಲು ವರದಿಯೇ ಮಾಯ ಮಾಡ್ತಿದ್ದಾರೆ. ಉಪಲೋಕಾಯುಕ್ತರು ಕೊಟ್ಟಿದ್ದ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಮುಚ್ಚಿಟ್ಟ ಆರೋಪ ಇದೆ. ಈ ವರದಿಯ ಅಸ್ತ್ರವನ್ನೇ ಸರ್ಕಾರದ ವಿರುದ್ಧ ಗುರಾಣಿ ಮಾಡಿಕೊಳ್ಳಲು ವಿಜಯೇಂದ್ರ ತಂತ್ರಗಾರಿಕೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ವಕ್ಫ್ ವಿವಾದ ಆಡಳಿತ ವಿಪಕ್ಷದ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ನಾಳೆಯಿಂದ ಅಧಿವೇಶನದಲ್ಲಿ ಮತ್ತಷ್ಟು ಗಲಾಟೆ ಜೋರಾಗುವ ಸಾಧ್ಯತೆ ಇದೆ. ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.